खानापूर तालुक्यातील नंदगड येथे उभारण्यात आलेल्या वीरभूमी संगोळी रायण्णा म्युझियमला मागासवर्ग कल्याण विभाग आणि कन्नड व संस्कृती विभागाचे मंत्री शिवराज तंगडगी यांनी भेट देऊन पाहणी केली। नंदगड म्युझियममधील वीरभूमी वस्तुसंग्रहालय, मुख्य प्रवेशद्वार, संगोळी रायण्णांच्या स्मरणार्थ उभारण्यात आलेल्या प्रतिमा, सार्वजनिक प्रवेशासाठी तिकीट काउंटर, भोजनगृह, वाहनतळ, स्वच्छतागृह, कंपाऊंड, दिव्यांची सजावट आदी विविध भागांची पाहणी करून ती वेळेत पूर्ण करण्याचे निर्देश त्यांनी दिले। यावेळी पत्रकारांशी बोलताना मंत्री शिवराज तंगडगी म्हणाले की सध्या पूर्ण झालेल्या कामांचे लवकरच उद्घाटन होणार असून आणखी 28 कोटींच्या निधीमध्ये विविध कामे हाती घेतली जातील। उर्वरित कामांच्या प्रारंभासाठीचा प्रस्ताव तयार करून मुख्यमंत्री यांच्या अध्यक्षतेखाली मंजुरी मिळाल्यानंतर ती कामे सुरू करण्यात येतील असे त्यांनी सांगितले। ಈಗ ಇವತ್ತೇನು ಇದು ರೆಡಿ ಆಗಿದೆ, ಇದನ್ನು ಉದ್ಘಾಟನೆ ಮಾಡಿ ಇನ್ನು 28 ಕೋಟಿಯಷ್ಟು ಹೊಸ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡ್ಬೇಕಂತ ಮಾಡಿದ್ವಿ। ಈಗಾಗಲೇ ಅದ್ರ ಬಗ್ಗೆ ಪೂರ್ಣ ಎಸ್ಟಿಮೇಟ್ ರೆಡಿ ಆಗಿದೆ। ಇದು ಅಪ್ರೂವಲ್ ಆಗ್ಬೇಕಂತಂದ್ರೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗ ಅವರು ಈ ಪ್ರಾಧಿಕಾರದ ಅಧ್ಯಕ್ಷರಿಂದ ಅವರ ಅಧ್ಯಕ್ಷತೆ ಒಳಗ ಇದನ್ನ ಅಪ್ರೂವಲ್ ಕೊಟ್ಟ ಮೇಲೆ ಈ ವರ್ಕ್ ಸ್ಟಾರ್ಟ್ ಮಾಡಿ ಈ ವರ್ಕಿನ ಭೂಮಿ ಪೂಜೆ ಈಗ ಅದು ಏನು ಸಂಗೊಳ್ಳಿ ರಾಯಣ್ಣನ ಏನು ಕೆರೆ ಒಳಗ ಪುಣ್ಯ ಭೂಮಿ ಒಳಗ ಅದನ್ನ ಕೆರೆ ಮೂರ್ತಿ ಉದ್ಘಾಟನೆ, ಇದು ಮ್ಯೂಸಿಯಂ ಉದ್ಘಾಟನೆ, ಇದನ್ನ ಕಂಪ್ಲೀಟ್ ಉದ್ಘಾಟನೆ ಮಾಡ್ಬೇಕಂತ ಮಾಡಿದ್ದೀವಿ। ಇಲ್ಲ ಈಗ ಇದನ್ನ ಒಂದ್ಸತಿ ಇದನ್ನ ಪೂಜೆ ಮಾಡ್ತೀವಿ। ಇದ್ರ ಜೊತೆಗೆ ಇನ್ನೊಂದು ಅಡಿಷನಲ್ ನಾವ್ ಇಟ್ಕೊಂಡಿದ್ವಿ, ಏನಂದ್ರೆ ಕನಿಷ್ಠ ಒಂದ್ 20 ಕೋಟಿ ಒಳಗ ಈ ಖಾನಾಪುರ ನಂದಗಡ ಗ್ರಾಮದಲ್ಲಿ ನಿರ್ಮಾಣ ಆಗ್ತಾರೆ ಬರೋ ಏನು ವೀರಭೂಮಿ ಇದೆ ಮ್ಯೂಸಿಯಂ, ಇಲ್ಲಿ ಪರಿಷ್ಕೃತ ಕಾಂಪೌಂಡ್, ವಾಲು, ಸ್ಟೋನು ಇವನ್ನೆಲ್ಲವನ್ನ ಕೆಲವೊಂದಿಷ್ಟು ಬದಲಾವಣೆ ಇದನ್ನ ಹೊಸದು ಮತ್ತು ನಂದಗಡದೊಳಗ ನಮ್ಮ ನಂದಗಡ ವೀರಭೂಮಿ ಒಳಗ 7,95,00,000 ಒಳಗ ಈ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರ ಇಲ್ಲೆಲ್ಲ ಪ್ರಾರಂಭ ಮಾಡಬೇಕು ಅಂತಂದು ಇದನ್ನ ಮತ್ತು ವೀರಭೂಮಿಯಲ್ಲಿ ಸಂಸ್ಕೃತಿ ಚಟುವಟಿಕೆಗಳಿಗೆ ಪ್ರಬಂಧ ಸ್ಪರ್ಧೆ, ನಾಟಕ, ಚಿತ್ರಕಲೆ ಇತ್ಯಾದಿ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಅದಕ್ಕೆ 1,24,00,000 ಇಟ್ಕೊಂಡಿದ್ವಿ। ಖಾನಾಪುರ ಗ್ರಾಮದ ತಾಲೂಕಿನ ರಾಯಣ್ಣ ಸಮಾಧಿ ಸ್ಥಳದ ಅಭಿವೃದ್ಧಿಗೆ ಅಲ್ಲೇ ನಾವು ಸ್ಥಳ ಸಮಾಧಿ ಏನು ಅಭಿವೃದ್ಧಿ ಐತಿ ಅಲ್ಲೇ 2,36,00,000 ಇಟ್ಕೊಂಡಿದ್ವಿ। ಏನಂದ್ರೆ ಸಂಗೊಳ್ಳಿ ರಾಯಣ್ಣವ್ರದ್ದು ಸಮಾಧಿನ ಇನ್ನೂ ಸ್ವಲ್ಪ ಬದಲಾವಣೆ ಮಾಡಬೇಕು, ಅವ್ರ ಜೊತೆಗೆ ಅವ್ರ ಸಂಗಡಿಗರು 7 ಮಂದಿ ಅಲ್ಲಿ ಸಮಾಧಿ ಇದಾವ, ಅಲ್ಲಿ ಅವ್ರದ್ದು ಮೂರ್ತಿ ಮತ್ತು ಅವ್ರ ಇತಿಹಾಸವನ್ನ ಕೆತ್ತಿಸ್ಬೇಕು ಅಂತ। ಈಗ ನಮ್ ನಂದಗಡಕ್ ಬಂದದ್ನಾಗ ಸಂಗೊಳ್ಳಿ ರಾಯಣ್ಣವ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣವ್ರ ಇತಿಹಾಸ ಹೇಳಿದ ಮೇಲೆ ಆ ಸಂಗೊಳ್ಳಿ ರಾಯಣ್ಣವ್ರ ಜೊತೆಗೆ 7 ಮಂದಿ ಸಹಚರರು ಇದ್ರಲ್ಲ, ಅವ್ರ ಗೆಳೆಯರು ಇದ್ರಲ್ಲ, ಅವ್ರ ಬಗ್ಗೆನೂ ಇತಿಹಾಸದೊಳಗಿದೆ, ಅದನ್ನ ಮಕ್ಕಳಿಗೆ ಮತ್ತು ಜನರಿಗೆ ತೋರಿಸುವ ದೃಷ್ಟಿಕೋನ ಪ್ರವಾಸೋದ್ಯಮ ಒಂದು ಜನರಿಗೆ ಬಂದವರಿಗೆ ಅದನ್ನೆಲ್ಲ ಮಾಹಿತಿ ಕಿರು ಮಾಹಿತಿಯನ್ನ ಕೊಡುವಂತದ್ದನ್ನು ಮಾಡಬೇಕು ಅಂತ। ಆಮೇಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಶೌರ್ಯ ಭೂಮಿ ಏನಿದೆ ಪ್ರವಾಸಿಗರ ಅನುಕೂಲ ದೃಷ್ಟಿಯಿಂದ 5 ಎಕರೆ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಬೇಕಂತ ಅಲ್ಲಿ 4,99,00,000 ಇಟ್ಕೊಂಡಿದ್ವಿ। ಮತ್ತು ಬೈಲಹೊಂಗಲ ತಾಲೂಕು ಸಂಗೊಳ್ಳಿ ಗ್ರಾಮದ ಶೌರ್ಯ ಭೂಮಿಯಲ್ಲಿ ಹೊರಾಂಗಣದಲ್ಲಿ ಇದು ಮ್ಯೂಸಿಕಲ್ ಫೌಂಟೇನ್ ಮಾಡಬೇಕು ಅಂತ ಹೊರಗಡೆ ಒಂದು ಮ್ಯೂಸಿಕಲ್ ಫೌಂಟೇನ್ ಮಾಡಬೇಕು ಅಂತ ಮಾಡಿದ್ವಿ। ಇದ್ರೊಳಗ ನಮ್ಮ ಸೆಕ್ರೆಟರಿ ಮತ್ತು ನಮ್ಮ ಇವರು ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ। ಅದಕ್ಕೆ 29ನೇ ತಾರೀಕಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೆ ಸಭೆಯನ್ನ ಕರೆದಿದ್ವಿ, CM ಸಾಹೇಬ್ರು ಕರೆದಿದ್ದಾರೆ, ನಮಗೆಲ್ಲ ಸಭೆಯನ್ನ ಕರೆದಿದ್ದಾರೆ। ಅದ್ರೊಳಗೆ ಇದನ್ನೆಲ್ಲವನ್ನ ನೋಡ್ಕೊಂಡು ಹೋಗಿ ಏನೇನು ಉದ್ಘಾಟನೆ ಮಾಡ್ಬೇಕು, ಏನೇನು ಭೂಮಿ ಪೂಜೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ನಾಳೆ 29ನೇ ತಾರೀಕಿಗೆ ಮುಖ್ಯಮಂತ್ರಿ ಗಮನ ತರುವಂತೆ ಕೆಲಸ ಮಾಡ್ತೀವಿ। ನಾನು ರೇವಣ್ಣ ಸಾಹೇಬ್ರು ಅದ್ರ ಬಗ್ಗೆ ಪೂರ್ಣ ಮಾಹಿತಿ ತಗೊಂಡು ಹೋಗ್ತೀವಿ। ಮತ್ತೆ ಈ ಹೊಸದಕ್ಕೆ ಏನಿದೆಯಲ್ಲ ಒಂದಿಷ್ಟು ಟೆಂಡರ್ ಪ್ರೋಸೆಸ್ ಆಗಂತವ್ ಇದಾವೆ, ಕೆಲವೊಂದಿಷ್ಟು ಕಂಪನಿಗಳಿಗೆ ಕೊಡುವಂತವ್ ಇದಾವೆ, ಅವನೇನು ಪ್ರೊಸೀಜರ್ ಇದೆ ನಾರ್ಮ್ಸ್ ಪ್ರಕಾರ ಏನ್ ಮಾಡ್ಬೇಕು ನಮ್ಮ ಅಧಿಕಾರಿಗಳು ಅದನ್ನ ಮಾಡ್ತಾರೆ। ಅದಕ್ಕೆ ನಮ್ದು ಟೆಂಟೇಟಿವ್ಲಿ ಡೇಟ್ ಈಗ ಆದಷ್ಟು ಬೇಗನೆ ಇದನ್ನ ಉದ್ಘಾಟನೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಮುಖ್ಯಮಂತ್ರಿಗಳನ್ನು ಕರೆಸಿ ಉದ್ಘಾಟನೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ। ಅಲ್ಲಿ ಏನಾಗಿದೆ ಮೂರ್ತಿ ಮಾಡಿದ್ದಾರೆ, ಮೂರ್ತಿ ಕೆಳಗೆ ಒಂದು ಕೆರೆ ಇದೆಯಲ್ಲ, ಕೆರೆದೊಳಗ ಸ್ವಲ್ಪ ನೀರು ಬರ್ತದೆ, ಊರಿನ ಸಿವೇಜ್ ವಾಟರ್ ಬರ್ತಾ ಇದೆ, ಅದಕ್ಕೊಂದು ಡೈವರ್ಷನ್ ಮಾಡ್ಲಿಕ್ಕೆ ಅದಕ್ಕೆ ಜಿಲ್ಲಾ ಪಂಚಾಯತಿಂದ 2 ಕೋಟಿ ರೂಪಾಯಿ 2.5 ಕೋಟಿ ರೂಪಾಯಿ ಪ್ರಪೋಸಲ್ ರೆಡಿ ಮಾಡಿದ್ದಾರೆ। 50 ಲಕ್ಷ ಈಗಾಗಲೇ ನನಗೆ ಹೇಳಿದ ಪ್ರಕಾರ ಶಿವರ್ 50 ಲಕ್ಷ ಇಟ್ಟಿದ್ದಾರೆ, ಇನ್ನು 2 ಕೋಟಿ ಅದಕ್ಕೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿ ಅಂದ್ರೆ ಇದು ಒಟ್ಟಾರೆ ನಂದಗಡನ್ನ ಸಂಗೊಳ್ಳಿ ರಾಯಣ್ಣವರು
ಈ ಇದ್ದ ಇದ್ದ ಟೈಮ್ದೊಳಗೆ ಯಾವ ರೀತಿ ಇತ್ತು ಅವರ ಸಹಚಾರ, ಅವ್ರ ಇತಿಹಾಸ, ಅವರು ಹೋರಾಟ ಮಾಡಿದ್ದು, ರಾಷ್ಟ್ರಭಕ್ತಿ, ದೇಶಭಕ್ತಿ ಬಗ್ಗೆ ಏನೇನಿತ್ತು ಅದನ್ನೆಲ್ಲವನ್ನ ಬಿಂಬಿಸ್ಬೇಕು. ಅದು ಎಲ್ಲವನ್ನ ವಾಸ್ತವ ಸತ್ಯ ಮಕ್ಕಳಿಗೆ, ಅದು ವಿಶೇಷವಾಗಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ಬಹಳಷ್ಟು ಜನ ಬರ್ತಾ ಇರ್ತಾರೆ. ಆ ಟೈಮ್ದೊಳಗೆ ಸಂಗೊಳ್ಳಿ ರಾಯಣ್ಣ ಇತಿಹಾಸವನ್ನು ಪರಿಚಯಿಸಬೇಕು ಅನ್ನೋ ಒಂದು ದೃಷ್ಟಿಕೋನಕ್ಕೆ ಇದೆಲ್ಲವನ್ನ ಮಾಡ್ತಾ ಇದ್ದೀವಿ. राज्य हमी योजना अंमलबजावणी प्राधिकरणाचे अध्यक्ष एच.एम. रेवण्णा म्हणाले की रायण्णांच्या शौर्यभूमी संगोळीत रायण्णांच्या जीवनावर आधारित शिल्पांनी सजलेले रॉक गार्डन तयार करण्यात आले आहे, जे अनेक पर्यटकांना आकर्षित करत आहे. ಮತ್ತು ಇದು ಸೈನಿಕ ಶಾಲೆ ಶಾಲೆ. ಅಲ್ಲಿ ಸ್ಟೋರಿ ಅದಕ್ಕೆ ಪದ ಏನು ಎಂತ ಭೂಮಿ ಶೌರ್ಯ ಭೂಮಿ ಅದು. ಅಲ್ಲಿ ಸ್ಟೋರಿ ಇದೆ. ಸಂಗೊಳ್ಳಿ ರಾಯಣ್ಣ ಹುಟ್ಟದಿಂದ ಸಮಯದಿಂದ ನಡೆದ ಘಟನಾವಳಿಗಳು ಎಲ್ಲ ಸ್ಟ್ಯಾಚ್ಯೂಸ್ ಇದೆ. ಅದು ಜೊತೆಗೆ ಆತನಿಗೆ ಮರಣದಂಡನೆ ಕೊಡೋವರೆಗೂ ಎಲ್ಲರೂ ಗರಡಿ ಮನೆ ಇದೆ. ಅದೆಲ್ಲ ಚೆನ್ನಾಗಿ ಆಗ್ತಾ ಇದೆ. ಆಲ್ರೆಡಿ ಆ ಭಾಗ ಓಪನ್ ಆಗಿದೆ. ದಿ ಬೆಸ್ಟ್ ಸೈನಿಕ್ ಸ್ಕೂಲ್ ಇನ್ ಇಂಡಿಯಾ, ಸೈನಿಕ್ ಶಾಲೆ 100% ಇದೆ. ಬಹಳ ಚೆನ್ನಾಗಿದೆ. ಅದರಲ್ಲೂ ಜಲವಾಯು ಅವರು ಬಂದ ಮೇಲೆ ಈಗ ಪಕ್ಕಾ ಸೈನಿಕ್ ಶಾಲೆ, ಅವ್ರಿಗೆ ಹಾರ್ಸ್ ರೈಡಿಂಗ್, ಸ್ವಿಮ್ಮಿಂಗ್, ಆಲ್ ಟೈಪ್ NCC, ಆಲ್ ಟೈಪ್ ಆಫ್ ಸೈನಿಕ್ ಶಾಲೆಗೆ ಏನೇನು ಬೇಕೋ ಈ ಸಾರಿ ಅದು ಪಕ್ಕ ಆಗಿದೆ. ಅದು ಈಗ ಚಾಲನೆಯಲ್ಲಿದೆ. ಸಂಗೊಳ್ಳಿ ಭಾಗದಲ್ಲಿ 121 ಮಕ್ಕಳು ಬಂದಿದ್ದಾರೆ. ಈ ಸಾರಿ 121 ಅಡ್ಮಿಷನ್ಸ್ ಆಗಿದೆ. ನಮ್ಮ ಅಭಿಪ್ರಾಯ ಬೇಕು ಅಂತ ಕೇಳ್ತಾ ಇದ್ದಾರೆ, ನಮ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮ್ಮ ಅಭಿಪ್ರಾಯ ಕರ್ನಾಟಕದ ಮಕ್ಕಳಿಗೂ ಕೊಡ್ಬೇಕು ಅಂತ ದಟ್ ಇಸ್ ಟ್ರೆಂಡಿಂಗ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಬಿಹಾರ, ಮಹಾರಾಷ್ಟ್ರ ಆ ಕಡೆಯಿಂದ ಮಕ್ಕಳು ಬರ್ತಾರೆ. ನಾವು ಆಲ್ ಇಂಡಿಯಾ ಲೆವೆಲ್ ಆದ್ರೆ ನಾವು ಇದು ನಮ್ಗಿಷ್ಟ ಅವ್ರಿಗೆ ಚರ್ಚೆ ನಡೀತಾ ಇದೆ. ಅದನ್ನ या प्रसंगी कर्नाटक कृषी दर आयोगाचे अध्यक्ष अशोक दळवाई, जिल्हा मागासवर्ग कल्याण अधिकारी हर्ष, खानापूर तहसीलदार दुंडप्प कुमार आणि विविध विभागांचे अधिकारी उपस्थित होते. संकल्प शिंदे, KMM मराठी, बेळगाव.